ರಾಜ್ಯ ಸಚಿವ ಸಂಪುಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಅನುಮಾನವೊಂದು ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಉಪಮುಖ್ಯಮಂತ್ರಿ ಭಾಗಿಯಾದಂಥ ಕಾರ್ಯಕ್ರಮದಿಂದ ಗೃಹ ಸಚಿವರು ಅಂತರ ಕಾಯ್ದುಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಭಾಗಿಯಾದಂಥ ಕಾರ್ಯಕ್ರಮದಿಂದ ಪರಮೇಶ್ವರ್ ದೂರ ನಿಂತಿದ್ದಾರೆ. ಕಾರ್ಯಕ್ರಮದಲ್ಲಿ ಗೈರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಲ್ಲಿ ಶಿವಕುಮಾರ ಸ್ವಾಮೀಜಿಯ 115ನೇ ಜಯಂತಿ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಅಲ್ಲಿ ಪರಮೇಶ್ವರ್ ಅವರು ಗೈರು ಹಾಜರಾಗಿದ್ದರು. ಪರಮೇಶ್ವರ್ ಅವರ ಗೈರು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲವೂ ಸರಿ ಇಲ್ವಾ ಕಾಂಗ್ರೆಸ್ನ ಒಳಗೆ, ಅಥವಾ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಹೋಮ್ ಮಿನಿಸ್ಟ್ರು ಜೊತೆಗೆ ತುಮಕೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ, ಆದರೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿಲ್ಲ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾದಂಥ ಕಾರ್ಯಕ್ರಮ, ಕೇಂದ್ರ ಸಚಿವ ಸೋಮಣ್ಣ ಇದ್ರು, ಡಿ.ಕೆ. ಶಿವಕುಮಾರ್ ಭಾಗಿಯಾಗಿದ್ರು. ಆದರೆ ಉಸ್ತುವಾರಿ ಸಚಿವರು ಹೋಮ್ ಮಿನಿಸ್ಟ್ರು ಆಗಿರುವಂಥ ಪರಮೇಶ್ವರ್ ಅವರು ಈ ಕಾರ್ಯಕ್ರಮದಿಂದ ದೂರ ನಿಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಡೆಯಿಂದಾಗಿ ಬೇಸತ್ತು ಪರಮೇಶ್ವರ್ ಅಂತರ ಕಾಯ್ದುಕೊಳ್ತಿದ್ದಾರಾ ಅನ್ನೋ ಅನುಮಾನವನ್ನು ಮೂಡ್ತಾ ಇದೆ. ಆದರೆ ಪರಮೇಶ್ವರ್ ಆಯೋಜನೆ ಮಾಡಬೇಕು ಅಂತ ಬಯಸಿದ್ದಂಥ ಡಿನ್ನರ್ ಪಾರ್ಟಿ ರದ್ದಾಯಿತು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕಾರಣ ಅನ್ನುವಂಥ ಬೇಸರವೂ ಕೂಡ ಪರಮೇಶ್ವರ್ ಅವರಿಗಿದೆ. ಜೊತೆಗೆ ಇತ್ತೀಚಿನ ಕೆಲ ಬೆಳವಣಿಗೆಗಳಲ್ಲಿ ಪರಮೇಶ್ವರ್ ಅವರನ್ನು ಸಿಕ್ಕಿಸಿ ಹಾಕುವಂಥ ಪ್ರಯತ್ನಗಳಾಗಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಅದರ ಹಿಂದೆಯೂ ಕೂಡ ಡಿ.ಕೆ. ಶಿವಕುಮಾರ್ ಇದ್ದಾರೇನೋ ಅನ್ನೋ ಅನುಮಾನ ಅವರನ್ನು ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರಿಂದ ಅಂತರ ಕಾಯ್ದುಕೊಳ್ತಿದ್ದಾರ ಪರಮೇಶ್ವರ್ ಅನ್ನೋ ಅನುಮಾನ ಸದ್ಯ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.